APMC ಹೋದ್ವಿ. ನೀವೆಲ್ಲ APMC ಇದ್ರಿ. ಅಲ್ಲಿ ಕಮಿಷನ್ನು ಎಲ್ಲದರಲ್ಲೂ ದಂಧೆ ನಡೀತಾ ಇದೆ. ಅವ್ರು ನಮ್ಮ APMC ಸೆಕ್ರೆಟರಿಗಳು ಟಾಯ್ಲೆಟ್ ಇದೆ ಎಲ್ಲಿದೆ ಇಲ್ಲಿ ನಾನು ಟಾಯ್ಲೆಟ್ ನನಗೆ ಅವ್ರು ಮತ್ತೆ ಅವ್ರು ನೋಡೋಕ್ಕೆ ಅವಕಾಶ ಕೊಡಲಿಲ್ಲ. ಅವರು ಇಲ್ಲಿದೆ ಅಲ್ಲಿದೆ ಕರ್ಕೊಂಡು ಹೋದ್ರು, ಎಲ್ಲೂ ಸಿಕ್ಕಲಿಲ್ಲ. ನಮಗೆ ವಾಪಸ್ ಬಂದಿವಿ. ಟಾಯ್ಲೆಟ್ ಇಲ್ಲ, ಫೆಸಿಲಿಟೀಸ್ ಇಲ್ಲ, ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ಅಲ್ಲಿ ಜನಗಳಿಗೆ ಅಲ್ಲಿ ಸುಮಾರು 3 ಕೋಟಿ ಚೆಸ್ ಬರುತ್ತಂತೆ APMCಯಲ್ಲಿ. ಅವ್ರು ನಮ್ಮ ಸೆಕ್ರೆಟರಿ ಹೇಳ್ದಂಗೆ ಬೇಸಿಕ್ ಏನೇನೂ ಇಲ್ಲ. ಇವರೆಲ್ಲ ರೈತರ ದೇಶದ ಬೆನ್ನು ಮೂಳೆ ಅಂತ ಈ ಥರ ಉದ್ದಕ್ಕೂ ಹೊಡಿತಾ ಇದ್ದಾರೆ ಎಲ್ಲ ಒಂದು ಕಡೆಯಿಂದ. ಆ ಥರ ಹೊಡೆದು ಅವ್ರಿಗೇನು ಲಾಭ ಇಲ್ಲ. ಆ APMCಲಿ ಏನೇನೂ ಇಲ್ಲ, ಬೇಸಿಕ್ ಫೆಸಿಲಿಟಿ ಇಲ್ಲ. ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಸುಮೋಟೋ ರಿಜಿಸ್ಟರ್ ಮಾಡ್ತೀವಿ ಕೇಸ್ ಅದರಲ್ಲಿ. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಬಂದಾಗ ಬಸ್ ಸ್ಟ್ಯಾಂಡ್ ನೀವು ನೋಡಿದ್ರಿ, 5 ರೂಪಾಯಿ ಚಾರ್ಜ್ ಮಾಡುವಂತ ಬೋರ್ಡ್ ಹಾಕಿದ್ದಾರೆ. ಹೊರಗಡೆ 10 ರೂಪಾಯಿ ಅಂತ ನಮ್ಮನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ಬಸ್ಸುಗಳು ಗಲೀಜ್ ಇದೆ. ಆಮೇಲೆ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಎಲ್ಲ ಬುಕ್ ನೋಡಿದೀವಿ, 3-4 ತಿಂಗಳು ಬುಕ್ ಎಲ್ಲ 30 ರೂಪಾಯಿ. ಅಲ್ಲಿ 3 ರೂಪಾಯಿ 4 ರೂಪಾಯಿ ಮ್ಯಾಕ್ಸಿಮಮ್ 10 ರೂಪಾಯಿ 20 ರೂಪಾಯಿ ಇದೆ. ಅದು 24 ಅವರ್ಸ್ ಆದ್ಮೇಲೆ ಅವನಿಗೆ 20 ರೂಪಾಯಿ. ಅಂಥದ್ದವರು ಒಂದರಲ್ಲಿ ಯಾವುದೋ 170 ರೂಪಾಯಿ ಹಾಕಿದ್ದ, ಮಿಕ್ಕಿದ ಎಲ್ಲ ಬುಕ್ಕಲ್ಲಿ 30 ರೂಪಾಯಿ. ಇವತ್ತು ಅದು ಲೈಸೆನ್ಸ್ ಇಲ್ಲ, ಬಟ್ ಸ್ಟಿಲ್ ಇಸ್ ಕಲೆಕ್ಟಿಂಗ್. ಇದು ಬಸ್ ಸ್ಟ್ಯಾಂಡ್ ನಡೀತಾ ಇದೆ. ಇಲ್ಲಿ ಬಂದಾಗ ಇಲ್ಲಿ ವರ್ಲ್ಡಲ್ಲೇ ಫೇಮಸ್ ಇದು ಗಾಡಿಗೆ. ಇಲ್ಲಿ ಬಂದಾಗ ಒಂದೊಂದು ವೆಯ್ಟ್ ಮೆಜರ್ಸ್, ಒಂದೊಂದು ಅಂಗಡಿಗೆ ಒಂದೊಂದು ಥರ ಡಿಫರೆನ್ಸ್ ಬರುತ್ತೆ. ಅದೆಲ್ಲ ಚೆಕ್ ಮಾಡಿ ನಮ್ಮ AP ಇದಕ್ಕೆ ಬಂದಾಗ ನಮ್ಮ ಅಂಗಡಿ ನಮ್ಗೆ ಶಾಕ್. ಇಲ್ಲಿ ಅಲ್ಲಿ ನಾನು 79 kg ಇದ್ರೆ ಇಲ್ಲಿ 72 kg ಬಂದ್ಬಿಟ್ಟಿದ್ದೀನಿ ನಾನು. ಅದರ ಮೇಲೆ ಅದು ವ್ಯಾಲಿಟಿ ಇಲ್ಲ. ನಾನು ನಮ್ಮ ಮೆಜರ್ಮೆಂಟ್ ಅವ್ರಿಗೆ ಹೇಳಿ ಸೀಸ್ ಮಾಡಿಸಿದ್ದೀನಿ. ಇಲ್ಲಿ ನಾವು ತಿಳ್ಕೊಂಡಿದ್ದೇ ಬೇರೆ, ಇಲ್ಲಿರೋದೇ ಬೇರೆ. ಅಂದ್ರೆ ಒಂದು 15 ಡೇಸ್ ಮೊದಲೇ ನಾವು ಬರ್ತೀವಿ ಅಂತ ಹೇಳಿದ್ರು. ಈ ತರ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. APMC ಇರಲಿ, KSRTC ಇರಲಿ, ಇಲ್ಲಿ ಹೆಡ್ ಆಫೀಸ್ ಅವ್ರ ತೂಕ ಚೆನ್ನಾಗಿದ್ದಾರೆ, ಬೇರೆ ತೂಕ ಕಮ್ಮಿ ಮಾಡ್ತಾರ ಅವರು. ಈ ರೈತರಿಗೆ ಒಂದೊಂದು ಟರ್ನ್ ಅವ್ರಿಗೆ ಅವ್ರು 500 kg 600 kg 1000 kg ಬೆಳೆದಾಗ ಒಂದು 5-6 ಕ್ವಿಂಟಾಲ್ ಓಸಾದ್ರೆ ಸುಮಾರು 5-6 ಲಕ್ಷ ಲಾಸು ರೈತರಿಗೆ. ಇದು ನಾವು ಹಗಲು ದೊರೆ ಅಲ್ವಾ, ಹಗಲು ದೊರೆ ಮಾಡ್ತಾ ಇದೀವಿ. ಟೇಕ್ ಆಕ್ಷನ್. ಇಲ್ಲಿ 3 ಕೇಸು ರಿಜಿಸ್ಟರ್ ಮಾಡ್ತಾ ಇದೀವಿ, ಸುಮೋಟೋ ರಿಜಿಸ್ಟರ್ ಮಾಡ್ತಾ